ಸದ್ಯ ಹೆಂಗೋ ಅಲ್ಲ ನಾನು ಮಾಡಿದ ನಾಟಕ ಗುಂಡಿಗೆ ಗೊತ್ತಾಗ್ಲಿಲ್ಲ. ಹೆಂಗೋ ಬಚಾವಾದೆ ಅತ್ತ ಕಿವೆ ಕೇಳ್ದ ನಂಗೆ ನಾಟಕ ಮಾಡಿ ಹೆಂಗೋ ಅವಳಿಂದ ಬಚಾವಾದೆ ಇವತ್ತು. ಬಿಡಪ್ಪ ಸದ್ಯ ಯಾರು ನೋಡಿಲ್ವಲ್ಲ, ಯಾರಿಗೂ ಗೊತ್ತಾಗೂ ಇಲ್ಲ, ಹುಡುಗಗೂ ಗೊತ್ತಾಗಿಲ್ಲ ಸದ್ಯ. ಇನ್ನು ಗುಂಡಿಗಿನ್ ಯಾರು ಹೇಳ್ತಾರೆ, ಯಾರು ಹೇಳಲ್ಲ ಇಪ್ಪಟ್ಟು. ನಮ್ಮನೆಗೆ ಮೀನ್ ಸಾರಿನ ವಾಸನೆ ಹಂಗೆ ಗಮ್ ಅಂತೈತೆ. ಆಹಾ, ಹೋಗಿ 2 ಮುದ್ದೆ ಉಂಡ್ಬಿಡ್ಬೇಕಪ್ಪ ಮೀನ್ ಸಾರ್ನಾಗ ಇವತ್ತು. ಓ ಹಂಗಾದ್ರೆ ಈ ಗುಂಡಜ್ಜಿ ಮನೆಗೆ ಇವತ್ತು ಮೀನ್ ಸಾರು ಮಾಡಿದಾರೇನು? ಅದಕ್ಕೆ ವಾಸನೆ ಗಮ್ ಅಂತೈತೆ. ಏನ್ ಮಾಡೋದು ಇವಾಗ? ಹೆಂಗ್ ಇಸ್ಕೊಂಡು ಹೋಗೋದು ಈ ಗುಂಡಿತಾಗೆ ಮೀನ್ ಸಾರ? ಏನ್ ಮಾಡೋಣ? ನಾನು ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಅವ್ಳು ಕೊಡಲ್ಲ ನನಗೆ. ಮೊದ್ಲೇ ನನಗೂ ಅವಳಿಗೂ ಆಗ್ ಬರಲ್ಲ. ಏನ್ ಮಾಡೋದು ಇವಾಗ? ದುರ್ಗಿ ಇದ್ಯಾಕೆ ಗುಂಡಜ್ಜಿರ್ ಮಂತಕ್ ಬಂದು ಹಿಂಗ್ ನಿಂತ್ಕೊಂಡಿದ್ಯಾ? ತಲೆ ಬಗ್ಗಿಸ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಕಣೆ ರತ್ನಮ್ಮ, ಸುಮ್ಮನೆ ಇಲ್ಲೇ ಎಲ್ಗೋ ಹೋಗೋಣ ಅಂತ ಬಂದೆ. ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೆ. ನೀನ್ ಎಲ್ಗೋ ಹೋಗ್ತಾ ಇತ್ಲಾಗೆ? ಟಿವಿಗೆ 12 ಗಂಟೆಗೆ ಆಪ್ತ ಮಿತ್ರ ಪಿಕ್ಚರ್ ಹಾಕಿದಾರೆ, ಅದಕ್ಕೆ ನೋಡೋಣ ಅಂತ ನಾ ಭಾಗ್ಯಕ್ಕಯ್ಯರ ಮನೆಗೆ ಹೋಗ್ತಾ ಇದೀನಿ ಕಣೆ ದುರ್ಗಿ. ಆಪ್ತ ಮಿತ್ರ ಪಿಕ್ಚರ ದೆವ್ವದಲೆ ಅದು? ಹ್ಞೂ ಕಣೆ, ದೆವ್ವದ್ದೇನೆ. ಸೌಂದರ್ಯ ಇದ್ದಾಳಲ್ಲ, ಅವಳ ಮೈಯಕ್ಕೆ ನಾಗವಲ್ಲಿ ಎಂಬ ದೆವ್ವ ಬಂದು ಸೇರ್ಕೊಂಡಿರುತ್ತೆ. ರಮೇಶ್ನು ಎಲ್ಲಾನು ಸಾಯಿಸ್ಬೇಕು ಅಂತ ನೋಡ್ತಿರುತ್ತೆ ಆ ದೆವ್ವ. ಆಮೇಲೆ ವಿಷ್ಣುವರ್ಧನ್ ಬಂದು ಅದನ್ನೆಲ್ಲ ಬಗೆಹರಿಸಿ ಆ ದೆವ್ವನ ಬಿಡಂಗ್ ಮಾಡ್ತಾರೆ. ಅದಕ್ಕೆ ನನ್ನ ಫೇವ್ರೇಟ್ ವಿಷ್ಣುವರ್ಧನ್ ಅವರು. ಅದಕ್ಕೇನೆ ನಾನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮನೆಗೆ ಟಿವಿ ಐತಲ್ಲೇ, ಯಾಕೆ ಅವ್ರ ಮನೆಗೆ ಹೋಗ್ತಾ ಇದೀಯ ಟಿವಿ ನೋಡಕ್ಕೆ? ಐತೆ ಕಣೆ. ಸನ್ ಡೈರೆಕ್ಟ್ ನೋಡು, ನಮ್ದು DTH ರೀಚಾರ್ಜ್ ಮಾಡಿಸಿಲ್ಲ, ಆಲೆ ಮುಗ್ದು 2 ದಿವಸ ಆಗೈತೆ ದುಡ್ಡು ಟಿವಿಗೆ. ಅದಕ್ಕೆ ಗೊತ್ತಿಲ್ಲ 2 ದಿವಸದಿಂದ, ನೆನ್ನೆ ಇವತ್ತು ಗೊತ್ತಿಲ್ಲ. ಅದಕ್ಕೆ ನಾನು ಭಾಗ್ಯಕ್ಕಯ್ಯರ ಮನೆಗೆ ಹೋಗ್ತಾ ಇದ್ದೀನಿ ನೋಡಕ್ಕೆ. ವಿಷ್ಣುವರ್ಧನ್ ಅಂದ್ರೆ ನನಗೆ ತುಂಬಾ ಇಷ್ಟ. ವಿಷ್ಣುವರ್ಧನ್ ಅವರವು ಯಾವ ಪಿಕ್ಚರ್ ಹಾಕಿರು ನಾನು ಬಿಡಲ್ಲ ಟಿವಿಗೆ. ಮೊದ್ಲಿಂದ ಹಿಡಿದು ಕೊನೆ ತಕ ನೋಡ್ತೀನಿ, ನಾನು ಎಲ್ಗೂ ಎದ್ದು ಹೋಗಲ್ಲ. ಸರಿ ಹೋಗಮ್ಮ, ನಿನಗೂ ಗೊತ್ತಾಗುತ್ತೆ. ಆಲೆ 12 ಗಂಟೆ ಆಗಿರ್ಬೇಕೇನೋ, ಇಟತಿ ಸ್ಟಾರ್ಟ್ ಆಗಿರುತ್ತೆ, ಹೋಗು. ಅಯ್ಯೋ, ಆಲೆ 12 ಗಂಟೆ ಆತೇನೆ ದುರ್ಗಿ. ಅಯ್ಯೋ, ಇಟತಿ ಸ್ಟಾರ್ಟ್ ಆಗಿರುತ್ತೆ, ನಾನು ಹೋಗ್ಬೇಕಣೆ ಜಲ್ದು. ಸರಿ, ನಾನು ಬರ್ತೀನಿ. ಹೆಂಗೋ ಈ ರತ್ನಮ್ಮ ಬಂದು ಒಳ್ಳೆ ಐಡಿಯಾನೇ ಬರಂಗ್ ಮಾಡ್ಬಿಟ್ಲು ಆಪ್ತ ಮಿತ್ರ ಪಿಕ್ಚರ್ ಹೇಳಿ. ನನ್ನ ತಲೆಗೆ ಇವಾಗ ಒಂದು ಒಳ್ಳೆ ಐಡಿಯಾವು ಬತ್ತೈತೆ. ಆ ಐಡಿಯಾನೇ ಉಪಯೋಗಿಸ್ತೀನಿ. ಆ ಗುಂಡಿ ತಗ ನೋಡು ಹೆಂಗೆ ಆ ಮೀನ್ ಸಾರು ಎಲ್ಲ ಇಸ್ಕೊಂಡು ಹೋಗ್ತೀನಿ ಇವತ್ತು. ಆ ಗುಂಡಿಗೆ ಒಂದಿಷ್ಟು ಬಿಡಲ್ಲ, ಹಂಗೆ ಇಸ್ಕೊಂಡು ಹೋಗ್ತೀನಿ. ಸರಿಯಾಗಿ ಮಾಡ್ತೀನಿ ಇರೋ ಅವಳಿಗೆ. ಈ ಲುಕ್ಕಲ್ಲಿ ಹೋಗಲ್ ಬೇಡ, ಬೇರೆ ಲುಕ್ಕಾಗಿ ಹೋಗೋಣ. ಇದು ಹೆಂಗೈತೆ ಫ್ರೆಂಡ್ಸ್? ನನ್ನ ಲುಕ್ ಚೆನ್ನಾಗೈತಾ ಗುಂಡಜ್ಜಿನ ಎದುರ್ಸಕ್ಕೆ? ಇದು ಬೇಡ ಅಲ್ಲ, ಇದು ಸೂಟ್ ಆಗಲ್ಲ. ಇದು ಪರ್ಫೆಕ್ಟ್ ಸೂಟ್ ಆಗುತ್ತೆ. ಇವಾಗ ಗುಂಡಜ್ಜಿ ನೋಡ್ರಿ ಹೆಂಗೆ ಎದುರಿಸ್ತೀನಿ. ಗುಂಡಜ್ಜಿ, ನೀನು ಮೀನ್ ಸಾರು ಇವತ್ತು ನನ್ನ ಪಾಲು ಬಂದೆ. గుండజ్జి ఈ రోజు నీ మీసారు నేను తీసుకోపోయలేదంటే నా పేరు దుర్గియే కాదు. లకలకలకలకలకల. ఏ ಗುಂಡಿ ಏಲೆ ದುರ್ಗಮ್ಮ, ಏನಮ್ಮ ನಮ್ಮಂತಕ್ ಬಂದಿದ್ಯಾ? ಬಾರ ಮೊಳಕ್ಕೆ. ಯಾಕೆ ಗುಂಡಿ ಗುಂಡಿ ಅಂತ ಅರಿಸ್ಕೊಂತ ಇದ್ಯಾ? ಅಲ್ಲೇ ನಿಂತ್ಕೊಂಡು ಬಾ ಒಳಕ್ಕೆ. ಏ ತಾತ, ನಾನ್ ದುರ್ಗಿ ಅಲ್ಲ, ಮ್ಯಾಗ್ಳ ಮನೆ ಮಲ್ಲಮ್ಮ. ಮ್ಯಾಗ್ಳ ಮನೆ ಮಲ್ಲಮ್ಮನ? ಅಲ್ಲ, ಅಯ್ಯಮ್ಮ ಸತ್ತಾಲೇನೆ 1 ತಿಂಗಳಾತು. ಅಯ್ಯಮ್ಮ ಯಾಕೆ ಬತ್ತಾಳ ಇಲ್ಲಿಗೆ? ಇವಳು ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ ಈ ದುರ್ಗಿ? ಏ ತಾತ, ನೀನೇನ್ ಮಾತಾಡ್ಕೊಂತ ಇದೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ಮ್ಯಾಗ್ಳ ಮನೆ ಮಲ್ಲಮ್ಮ ದುರ್ಗಿ ಮೈಯಕ್ ಸೇರ್ಕೊಂಡು ನಿಮ್ ಮನೆಯಕ್ಕೆ ಉಂಬಕ್ ಬಂದಿದ್ದೀನಿ ಇವತ್ತು. ನಿಮ್ ಮನೆಗೆ ಇವತ್ತು ಮೀನ್ ಸಾರ್ ಮಾಡಿದೀರ ತಾನೇ? ಮೀನ್ ಸಾರೆಲ್ಲ ನನಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ. ಮ್ಯಾಗ್ಳು ಮನೆ ಮಲ್ಲಮ್ಮ, ಕೆಳಕ್ಕೆ ಯಾಕಮ್ಮ ಬಂದೆ? ಮ್ಯಾಕೆ ಹೋಗ್ಬಿಡಮ್ಮ. ಅಯ್ಯೋ, ಮನೆಯಾಗಿರೋ ಒಂದ್ ದೆವ್ವನೇ ನನ್ನ ಕೈ ತಡ್ಕಮಕ್ ಆಗ್ತಿಲ್ಲ. ಇವಾಗ ಇನ್ನೊಂದು ದೆವ್ವ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತೆ ನನಗೆ. ಏ ತಾತ, ನೀನ್ ಹೆಂಡ್ತಿನ್ ಕರಿ, ಮೀನ್ ಸಾರೆಲ್ಲ ನನ್ನ ಕೈ ಕೊಟ್ರೆ ಸರಿ, ಇಲ್ದಿದ್ರೆ ಏನಿಲ್ಲ. ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಇವತ್ತು. ನೀನ್ ರಕ್ತ ಕಾರ್ಕೊಂಡ್ ಸತ್ತೋಗ್ತೀಯ ತಾತ ಇವತ್ತು. ಅಯ್ಯೋ ತಾತ, ದೆವ್ವ ಬಂದೈತ. ಅಯ್ಯೋ, ನನಗೆ ಭಯ ಆಗ್ತೈತೆ ತಾತ. ಮ್ಯಾಗ್ಳು ಮನೆ ಮಲ್ಲಮ್ಮ, ಇವಾಗ ನಮ್ಮ ಮನೆಗೆ ಯಾಕೆ ಬಂದಮ್ಮ? ಮೀನ್ ಸಾರು ಮಾಡಿದರೆ ನಮ್ಮ ಮನೆಗೆ ಅಂತ ನಿನಗೆ ಹಂಗಮ್ಮ ಗೊತ್ತಾತು? ನೀನು ಯಾರಮ್ಮ ಮೀನ್ ಸಾರು ಮಾಡಿರೋದು ಹೇಳಿದ್ದು? ಏ ಮುದ್ಕ, ನಿಮ್ಮನೆಗೆ ಮಾಡಿರೋ ಮೀನ್ ಸಾರು ವಾಸನೆ ಊರ್ ತುಂಬಾ ಬರ್ತಾ ಐತೆ ವಾಸನೆ. ಇನ್ನ ನಮ್ಮಂತ ದೆವ್ವಗಳಿಗೆ ಗೊತ್ತಾಗ್ದಂಗಿರುತ್ತಾ ನಿಮ್ಮನೆಗೆ ಮಾಡಿರೋ ಮೀನ್ ಸಾರಿಂದು ವಾಸನೆ? ನಾನ್ ನಿಮ್ಮನೆ ವಾಸನೆ ಹಿಡ್ಕೊಂಡು ಬಂದಿದ್ದೀನಿ. ದೆವ್ವಗಳಿಗೂ ಮೂಗಿರುತ್ತಾ?
ನಾನ್ ಬರೀ ಅಸ್ಥಿ ಪಂಜರ ಇರುತ್ತೆ ಅವಕ್ಕೆ ಯಾತು ಗೊತ್ತಾಗಲ್ಲ ಅಂತ ನಾನ್ ಅಂದ್ಕೊಂಡಿದ್ದೆ. ಏ ಚೋಟ್ ಮೆಣಸಿನ್ಕಾಯಿ, ನಿಮ್ಮ ಅಜ್ಜಿನ ಕರಿಯೋ. ಏನನ ನನಗೆ ಇವತ್ತು ಮೀನ್ ಸಾರು ಕೊಡ್ಲಿಲ್ಲ ಅಂದ್ರೆ ನೀನ್ ಈ ವರ್ಷ ಪರೀಕ್ಷೆಗೆ ಡಮಾರ್ ಆಗ್ತೀಯ. ಬೇಡ ಕಣಮ್ಮ, ಮ್ಯಾಗ್ಲ ಮನೆ ಮಲ್ಲಮ್ಮ ಕರೀತೀನಿ, ಹಂಗ್ ಮಾತ್ರ ಮಾಡಬೇಡ. ನಾನು ಆಲೆ 2 ಸರಿ ಫೇಲ್ ಆಗಿದ್ದೀನಿ, ತಿರ್ಗಾ ಫೇಲ್ ಆದ್ರೆ ಈ ಸ್ಕೂಲಿಗೆ ಕಳ್ಸಲ್ಲ ನಮ್ಮ ಮನೆಯಾಗೆ, ಎಮ್ಮೆ ಕಾಯಕ್ಕಿಕ್ತಾರೆ. ಫೇಲ್ ಆಗ್ಬಾರ್ದು ಅಂದ್ರೆ ನೀನ್ ಬೇಗ ಕರಿಯ ನಿಮ್ಮ ಅಜ್ಜಿನ. ಅಜಯ್ ಅಜಯ್ ಜಲ್ದಿ ಬಾರ ಜೈಲಿ, ಎಲ್ಲೋದಿಯಾ? ಏಯ್ ಇದ್ಯಾಕ್ರಲ್ಲ ಪಾಪ, ನೀನು ನಿಮ್ ತಾತನು ಹಂಗ್ ಬಡ್ಕೊಂತ ಇದ್ದೀರಾ ಅವಾಗಿಂದನ? ಯಾರ್ ಕೊಟ್ಟು ಮಾತಾಡ್ತಾ ಇದ್ರ ಹಂಗೆ? ಅಜ್ಜಿ ಅಜ್ಜಿ ಅಲ್ಲಿ ಬಾಗ್ಲ ಕಡೆಕ್ ನೋಡಜ್ಜಿ, ಯಾರ್ ಬಂದವ್ರೆ ಅಂತನ. ಬಾಗ್ಲಾಗ ಯಾರ್ ನಿಂತಿದಾರ ನೋಡು, ಅಟ್ಲ ತಿರಿಕೊಂಡು. ಏನಿವತ್ತು ದುರ್ಗಮ್ಮರ್ ನಮ್ಮನೆ ಕಡೆಕ್ ಬಂದ್ಬಿಟ್ಟವ್ರೆ. ಗಾಳಿ ಇತ್ ಬೀಸಿರಂಗೈತೆ ಇವತ್ತು. ಸೂರ್ಯ ಎತ್ಲ ಹುಟ್ಟಿನಪ್ಪ ಇವತ್ತು. ಏನ್ ಪೂರ್ವ ಕಡೆಗೆ ಹುಟ್ಟಿನ ಏನ್ ಪಶ್ಚಿಮಕ್ಕೆ ಹುಟ್ಟಿನ ಇವತ್ತು? ಏ ದುರ್ಗಿ, ಮೊದ್ಲು ನೀನ್ ಬಾಯಿ ಮುಚ್ಕ. ಆ ಬಾಯಿ ನೋಡಿ ಒಳ್ಳೆ ಯಗಣದ್ ಗೂಡಾಗೈತೆ. ಆ ಬಾಯಿ ಯಾರನ್ನ ಸಣ್ಣ ಹುಡುಗರು ನೋಡಿದ್ರೆ ಏನಿಲ್ಲ, ಹುಚ್ಚೆ ವೈಕ್ಯಂತಾರ ಚೆಡ್ಡೆಗೆನೆ. ಮುಚ್ಕ ಬಾಯ. ಏ ಗುಂಡಿ, ನಾನ್ ದುರ್ಗಿ ಅಲ್ಲ, ನಾನು ಮ್ಯಾಗ್ಲು ಮನೆ ಮಲ್ಲಮ್ಮ. ಮ್ಯಾಗ್ಲು ಮನೆ ಮಲ್ಲಮ್ಮ? ಮ್ಯಾಗ್ಲು ಮನೆ ಮಲ್ಲಮ್ಮ ಅಲೆ ಸೊತ್ತು 1 ತಿಂಗಳಾತಲ್ಲಿ. ಮ್ಯಾಗ್ಲು ಮನೆ ಮಲ್ಲಮ್ಮ ಅಂತೀಯ ಯಾಕೆ ದುರ್ಗಿ? ನಿನ್ಗೇನ ಹುಚ್ಚಿಗೆ ಚಿಡಿತಾ ಹೆಂಗೆ? ಏ ಗುಂಡಿ, ನಾನು ಮ್ಯಾಗ್ಲು ಮನೆ ಮಲ್ಲಮ್ಮನೇ ದೆವ್ವಾಗಿ ಈ ದುರ್ಗಿ ಮೈಯಾಗ ಸೇರ್ಕೊಂಡಿದೀನಿ. ಏನು ಮ್ಯಾಗ್ಲು ಮನೆ ಮಲ್ಲಮ್ಮನ ದೆವ್ವಾಗಿ ದುರ್ಗಿ ಮೈಯಾಗ ಸೇರ್ಕೊಂಡಿದ್ಯಾ? ಯಪ್ಪ, ಯಾಕಮ್ಮ ನಮ್ಮನಿಗೆ ಬಂದಿದ್ಯಾ ಇವಾಗ? ನಾನೇನಮ್ಮ ನಿನ್ಗೆ ಅನ್ಯಾಯ ಮಾಡಿದ್ದೆ ಮಲ್ಲಮ್ಮ? ಮ್ಯಾಲಿದ್ದಾಳ ಕೆಳಕ್ಕೆ ಯಾಕಮ್ಮ ಬಂದೆ ಇವಾಗ? ಏ ಗುಂಡಿ, ನಾನ್ ಬದುಕಿದ್ದಾಗ ನಿನಗೆ ಮೀನ್ ಸಾರು ಕೊಟ್ಟಿದ್ದೆ ತಾನೇ? ನಮ್ಮನೆಗೆ ಮೀನ್ ಸಾರು ಮಾಡಿದಾಗ ನೀನು ಮೀನ್ ಸಾರು ಇಸ್ಕೊಂಬಂದು ಆ ಬಟ್ಲೂ ಕೊಡ್ಲಿಲ್ಲ. ನೀನೆಂದೂ ನನಗೆ ಕರೆದು ನಿಮ್ಮನೆಗೆ ಏನೂ ಉಂಬಕ್ಕಿಕ್ಲಿಲ್ಲ. ಅದಕ್ಕೆ ಇವತ್ತು ನಿಮ್ಮನೆ ಮೀನ್ ಸಾರು ಮಾಡಿದೀರಾ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಇವತ್ತು ಉಂಡೋಗೋಣ ಅಂತ ಬಂದಿದ್ದೀನಿ. ಇವಾಗ ನೀನ್ ನನಗೆ ಮೀನ್ ಸಾರು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ ಮಲ್ಲಮ್ಮ, ನಾನ್ ನಿನ್ ಮನೆಗೆ ಮೀನ್ ಸಾರು ಇಸ್ಕೊಂಬಂದಿದ್ದ ಬಾಟ್ಲುನ ಕೊಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ನೀನೇ ಮ್ಯಾಕ್ ಹೊಂಟೋಗ್ಬಿಟ್ಟಿದ್ದೆ. ಅದಕ್ಕೇನೆ ಸತ್ತಿರ ಮನೆಗೆ ಇನ್ನೇನ್ ತಾಂಡೋಗೋದು ಅಂತ ಕೊಡ್ಲಿಲ್ಲ ಕಣೇ ಮಲ್ಲಮ್ಮ. ಆ ಬಟ್ಲು ನೆನೆಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದೀಯಾ? ಅಜ್ಜಿ ಅಜ್ಜಿ, ಮೀನ್ ಸಾರಂತೆ ಕೊಟ್ ಕಳ್ಸಜ್ಜಿ ದೆವ್ವಕ್ಕೆ. ನನಗೆ ಬಾಯಿ ಆಗ್ತೈತೆ, ಕೊಟ್ ಕಳ್ಸಜ್ಜಿ ಜಲ್ದು. ಆಯ್ತು ಕಣೇ ಮಲ್ಲಮ್ಮ, ನಿನಗೆ ಮೀನ್ ಸಾರ ಬಿಟ್ಕೊಡ್ತೀನಿ ಒಂದ್ ಬಟ್ಲಕ್ಕೆ. ನೀನ್ ಕೊಟ್ಟಿದ್ದಲ್ಲ ನನಗೆ, ಅದೇ ಬಟ್ಲಕ್ಕೆ ಬಿಟ್ಕೊಡ್ತೀನಿ, ತಾಂಡೋಗಮ್ಮ. ತಿರ್ಗಾ ಬರ್ಬೇಡ ಕಣಮ್ಮ ಮಲ್ಲಮ್ಮ. ಏ ಗುಂಡಿ, ನಾನಿವಾಗ ದೆವ್ವ, ನನಗೆ ಸಣ್ಣ ಬಟ್ಲಾಗೆಲ್ಲ ಬಿಟ್ಕೊಟ್ರೆ ಹೊಟ್ಟೆ ತುಂಬಲ್ಲ. ನೀನ್ ಮೀನ್ ಸಾರಿನ ತಪ್ಪಲೇನೆ ತಂದ್ಕೊಡು ನನಗೆ. ಇವಾಗ ನೀನೇನ ತಂದ್ಕೊಡ್ಲಿಲ್ಲ ಅಂದ್ರೆ ಅಷ್ಟೇನೆ, ನೀ 3 ಜನನು ನಾನಿರತ ಕರ್ಕೊಂಡು ಹೋಗ್ಬಿಡ್ತೀನಿ. ದೆವ್ವಕ್ಕಯ್ಯ ದೆವ್ವಕ್ಕಯ್ಯ, ನೀನಿರೋದು ಎಲ್ಲಿ? ಏ ಚೋಟ್ ಮೆಣಸಿನ್ಕಾಯಿ, ನಾನಿರೋದು ಸುಡ್ಗಾಡ್ನಾಗೆ. ನೀ 3 ಅಲ್ಲಿಗೆ ಬರ್ತೀರಾ? ಕರ್ಕೊಂಡು ಹೋಗ್ತೀನಿ. ಸುಡ್ಗಾಡ್ನಾಗ? ದೆವ್ವಗಳು ಮನೆ ಎಲ್ಲನ ಸುಡ್ಗಾಡ್ನಾಗೆ ಇರೋದು. ನಿಮ್ಮನ್ನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಅಯ್ಯೋ ಬೇಡ ಕಣಮ್ಮ, ಮ್ಯಾಗ್ಲು ಮನೆ ಮಲ್ಲಮ್ಮ, ನಮ್ಮನ್ ಬಿಟ್ಬಿಡಮ್ಮ. ನಿನಗೆ ಇವಾಗ ಮೀನ್ ಸಾರು ತಾನೇ ಬೇಕು. ಸರಿ ಕೊಡ್ತೀನಿ ಇರಮ್ಮ, ನಮ್ಮನ್ ಮಾತ್ರ ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಡ ಕಣೇ ಮಲ್ಲಮ್ಮ. ಇವಾಗ ನೀನ್ ಮೀನ್ ಸಾರು ತಂದು ಕೊಟ್ರೆ ಪಟ್ಟಮ್ಮಂಗೆ ಕರ್ಕೊಂಡು ಹೋಗಲ್ಲ, ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಹೋಗು, ಬೇಗ ತಗೊಂಬರೋಗು ಮೀನ್ ಸಾರ. ಅಜ್ಜಿ ಹೋಗಜ್ಜಿ, ಜಲ್ ತಂದು ಕೊಡುವ ದೆವ್ವಕ್ಕೆ ಮೀನ್ ಸಾರ ತಕೊಂಡು ಹೋಗ್ಲಿ. ಅಯ್ಯೋ ನನ್ ಚಡ್ಡಿ ಎಲ್ಲ ಒದ್ದೆ ಆತು ಕಣಜ್ಜಿ. ಇರಮ್ಮ, ಇಲ್ಲೇ ಮಲ್ಲಮ್ಮ ತಕೊಂಬತ್ತೀನಿ, ನಮ್ಗೇನು ಮಾಡಬೇಡ. ತಾಳಮ್ಮ ದುರ್ಗಿ, ತಂದಿದ್ದೀನಿ ತಕೊಂಡೋಗು. ಏ ಗುಂಡಿ, ನಾನ್ ದುರ್ಗಿ ಅಲ್ಲ, ಮ್ಯಾಗ್ಲು ಮನೆ ಮಲ್ಲಮ್ಮ ಅಂತ ಹೇಳಿಲ್ವೇ ನಿನಗೆ? ಅಯ್ಯಯ್ಯೋ, ನಾನು ಮರ್ತ್ಬಿಟ್ಟು ದುರ್ಗಿ ಅಂದ್ಬಿಟ್ಟೆ. ತಮ್ಮ ಕ್ಷಮಿಸ್ಬಿಡಮ್ಮ, ಮ್ಯಾಗ್ಲು ಮನೆ ಮಲ್ಲಮ್ಮ. ಆತಾತು, ಕ್ಷಮಿಸಿದ್ದೀನಿ. ಬೇಗ ಕೊಡು ನನಗೆ, ನಾನು ಹೊಟ್ಟೆ ಸೈತೆ, ಹೋಗಿ ಉಣ್ಬೇಕು ನಾನು ಮೀನ್ ಸಾರ್ನಾಗ ಇವತ್ತು. ತಗೊಂಬ ಜಲ್ದಿ, ಅಲ್ಲೇ ನಿನ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ ಇನ್ನನ? ತಾಳಮ್ಮ, ಮ್ಯಾಗ್ಲು ಮನೆ ಮಲ್ಲಮ್ಮ, ಮೀನ್ ಸಾರ್ನಾಗ ಉಣ್ಣು ನೀನು. ಅಯ್ಯೋ, ಇನ್ನೆಂದು ಬರಬೇಡಮ್ಮ ನಮ್ಮನಿಗೆ, ನಮಗೆ ಭಯವಾಗ್ತೈತೆ. ಓ ಸರಿ ಸರಿ, ಪಾತ್ರೆನೆ ತಗೊಂಬಂದಿದ್ಯಾ ತಾನೇ? ಎತ್ತಿಕೊಂಡಿಲ್ಲ ತಾನೇ ಮೀನ್ ಸಾರ ಯಾತ್ರಕ್ಕೂನು?
ಅಷ್ಟು ಕೊಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ, ತಿರ್ಗಾ ಬರ್ತೀನಿ ನಿಮ್ಮ ಮನೆಗೆ. ಇಲ್ಲ ಕಣಮ್ಮ, ನಾನು ತಕ್ಕೊಂಡಿಲ್ಲ ಮೀನ್ ಸಾರ. ಎಷ್ಟು ಮಾಡಿದೀನೋ ಅಷ್ಟು ನಿನಗೆ ಕೊಡ್ತಾ ಇದ್ದೀನಿ, ತಪ್ಪಲೇನೆ ತಂದು ಕೊಡ್ತಾ ಇದ್ದೀನಲ್ಲಮ್ಮ. ನಾನು ಯಾತ್ರಕ್ಕೂ ಎತ್ತಿಕೊಂಡಿಲ್ಲ. ಇವಾಗ ನೀನು ತಕೊಂಡೋಗಿ ತೃಪ್ತಿಯಾಗಿ ಉಣ್ಣಮ್ಮ, ನಮ್ಗೆ ಅಷ್ಟೇ ಸಾಕು. ನಾವು ಯಾತನ ಗೊಜ್ಜು ಯಾತನ ಕಿವಿಸ್ಕೊಂಡು ಉಮ್ತೀವಿ. ಇವಾಗ ನೀನು ಉಣ್ಣಮ್ಮ ಮೊದಲು. ಸರಿ ಸರಿ, ನಾನು ಹೋಗಿ ಉಣ್ಬೇಕು, ಹೊಟ್ಟೆ ನನಗೆ, ಬರ್ತೀನಿ ನಾನು. ಅಯ್ಯಯ್ಯೋ, ಇದೇನಪ್ಪ ಇದು, ಇದೆವ್ವ ಬತ್ತೀನಿ ಅಂತ ಹೇಳೋಗ್ತಾಯ್ತೆ, ತಿರ್ಗಾ ಬರುತ್ತೋ ಏನೋ. ನೋಡಿದ್ರ ವೀಕ್ಷಕರೇ, ಆ ಮ್ಯಾಗ್ಳ ಮನೆ ಮಲ್ಲಮ್ಮ ದೆವ್ವಾಗಿ ಬಂದು ನಮ್ಮ ಮನೆಗಿರೋ ಮೀನ್ ಸಾರೆಲ್ಲ ಒದ್ಕೊಳೋತು. ಇವಾಗ ನಮಗೆ ಉಂಬಕ್ ಮೀನ್ ಸಾರೇ ಇಲ್ಲ, ಇವಾಗ ನಾವ್ ಯಾತ್ರಾಗ ಉಂಬೋದು? ಇದೇನಪ್ಪ ಇದು, ಹಿಂಗ್ ಸೌಂಡ್ ಬರ್ತೈತೆ, ಗುಡ್ಗಿನ್ ಸೌಂಡು. ಓ, ಮೋಸ್ಟ್ಲಿ ಆ ದೆವ್ವ ಹಾರ್ಕೊಂಡು ಹೋಗ್ತಾ ಇರೋ ಶಬ್ದ ಇರಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ದೆವ್ವದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮ್ಯಾಗ್ಳು ಮನೆ ಮಲ್ಲಮ್ಮ ನಿಮ್ಮನೆಗೂ ಬಂದ್ಬಿಡ್ತಾಳೆ, ಹುಷಾರು.